ಇವತ್ತಿನ ಈ ಕಬ್ಬು ಬೆಳೆಗಾರರ ಬೇಡಿಕೆಗೆ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ರೈತರ ಕಬ್ಬಿನ ಹೋರಾಟಕ್ಕೆ ನೋಡಿ ಸನ್ಮಾನ್ಯ ಇವತ್ತು ರಾಮನಗೌಡ ಇವತ್ತು ಮುಖದಲ್ಲಿ ಮಂದ ಆಸನ ತಂದು ನೀರನ್ನು ಕೊಟ್ಟಿರ್ತಕ್ಕಂಥ ಭಗೀರಥರಿಗೆ ಬಂದಿದ್ದಾರೆ. ನಮಗೆ ಏನಿಲ್ಲ 3,000 ಪರಿಶೀಲನೆ ಮಾಡಬೇಕು. 2 ಸರ್ತಿ 3 ಸರ್ತಿ ಒಂದು ಸಕ್ಕರೆ ಚೀಲ 10 ನಂಬರ್ ಹಾಕಿ ಅವ್ರು ಮಾರಾಟ ಮಾಡಿದ್ದು ಕೂಡ ನಮ್ಮಲ್ಲಿ ಇದಾವೆ. ಸೊ ದಯವಿಟ್ಟು ಆ ರೀತಿ ಆಗಬಾರ್ದು. ಮುಂದಿನ ದಿನಮಾನದಾಗ ಸಕ್ಕರೆ ಕೂಡ ಎಷ್ಟು ಕಬ್ಬನ್ನು ಕಳಿಸ್ತೀವಿ ಅದಕ್ಕೆ ಎಷ್ಟು ಇಳುವರಿ ಬರ್ತದೆ ಅನ್ನೋದು ಅತ್ಯಂತ ನಿಖರವಾಗಿ ಸರ್ಕಾರಕ್ಕೆ ತಿಳಿಸ್ಬೇಕು. ಅದರಿಂದ ಸರ್ಕಾರಕ್ಕೂ ಕೂಡ ಅದೇ ಆ ಒಂದು ಮೋಸ ಮಾಡುವ ನಿಟ್ಟಿನೊಳಗೆ ರೈತರಿಗೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಮೋಸ ಮಾಡ್ಲಾಕತ್ತ. ಸೊ ದಯವಿಟ್ಟು ಅದ್ರ ಬಗ್ಗೆ ಒಂದಿಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಸರ್. ದಯವಿಟ್ಟು ಇನ್ನು ವಿಜಯಪುರ ಜಿಲ್ಲೆಗೆ 10 ಸಕ್ಕರೆ ಕಾರ್ಖಾನೆಗಳಿಗೆ ಯೋಗ್ಯವಾದಂತಹ ರಸ್ತೆಗಳಿಲ್ಲ. ನಮ್ಮ ರೈತರು ಕಬ್ಬು ತರಬೇಕಂತಂದ್ರೆ ಹಲವಾರು ಸರ್ತಿ ನಾವು ಬಿದ್ದಿದ್ದು ನೋಡಿ ಪತ್ರಿಕೆ ತಮಗೂ ಬಂದಿರ್ತಾವೆ. ಯಾಕಂದ್ರೆ CSR ಫಂಡ್ ಅಲ್ಲಿ ಐತಿ ಆ ರೈತರ ಅಭಿವೃದ್ಧಿಗಾಗಿ ಕಡಿಮೆ ನೀರು ಕಡಿಮೆ ಗೊಬ್ಬರ ಔಷಧದ ಖರ್ಚು ಮಾಡಬೇಕಾದಂತ ವ್ಯವಸ್ಥೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡಬೇಕಾಗಿತ್ತು. ಇಷ್ಟು ವರ್ಷದಿಂದ ಯಾರು ₹1 CSR ಫಂಡ್ ಎಲ್ಲಿಗೆ ಮಾಡ್ಯಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಭಿವೃದ್ಧಿ ನೀವು ಯಾವ ರೀತಿ ಮಾಡ್ತೀರಿ ರೈತರ ಅಭಿವೃದ್ಧಿಗಾಗಿ ಅಂತ ಹೇಳಕತ್ತೀರಿ. ದಯವಿಟ್ಟು ಇದೊಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇನ್ನು ವಿಜಯಪುರ ಜಿಲ್ಲೆ 10 ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಯೋಗ್ಯ ದರ ಮತ್ತು ಸಮಯಾವಕಾಶದಲ್ಲಿ ಹಣವನ್ನು ಸ್ಯಾಂಕ್ಷನ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹಾಕ್ತಾರೆ. ₹3,500 ಕೊಡ್ಲಿಲ್ಲಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಂಗಿಲ್ಲ ಸರ್. ಇದನ್ನು ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರ ಮಾತಾಡಬೇಕಾಗಿತ್ತು. ಇವತ್ತಿನ ದಿನ ಇಡೀ ದಗದಗನಕದ ರಾಜ್ಯನೇ ಆದ್ರೂ ಕೂಡ ಯಾವೊಬ್ರು ರಾಜಕಾರಣಿಗಳು ಕೂಡ ಮಾತಾಡಕತ್ತಿಲ್ಲ. ದಯವಿಟ್ಟು ತಮ್ಗ ಈಗಾಗಲೇ ವಿಜಯಪುರ ಜಿಲ್ಲೆ ಕೈಗಾರಿಕಾ ಸಚಿವರು ಹಲವಾರು ಯೋಜನೆಗಳು ತಂದಿರಿ, ನಾ ಇಲ್ಲ ಅನ್ನಂಗಿಲ್ಲ ಸರ್. ಕೃಷಿ ಭೂಮಿಗಳನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ತಮ್ಮ ಮೇಲೆ. ಬಿಜಾಪುರದಲ್ಲಿ ಈಗಾಗಲೇ ತಾವು ಕೂಡ ಕೋಟಿ ವೃಕ್ಷ ಅಭಿಯಾನ ಮಾಡ್ತಾ ಇದ್ರಿ. ಅರಣ್ಯ ಇವತ್ತಿನ 46 ಡಿಗ್ರಿ ಸೆಲ್ಸಿಯಸ್ ಬಿಸಿಲೈತೆ ನಾವು. ಅದಕ್ಕೂ ಕೂಡ ನಿಮ್ಮ ಪ್ರಯತ್ನ ನಡೆದ ನಾವಿಲ್ಲ ಅನ್ನಂಗಿಲ್ಲ. ಕೈಗಾರಿಕೆಗಳನ್ನು ಕೊಡೋಕ್ಕಿಂತ ಮುಂಚೆ ಮೊನ್ನೆ ದಿನವೇ ಪಾಪ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಒಳ್ಳೆಯವರು ಬಿಜಾಪುರ ಜಿಲ್ಲೆಯವರು 2 ಸರ್ತಿ ಸ್ಪಷ್ಟವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಒಂದು ಸಭೆ ಮಾಡ್ತಾರ. ಮುಂದೊಂದು 15 ದಿವಸ ಮೇಲೆ ರೈತ ಮುಖಂಡರೊಂದಿಗೆ ಸಭೆ ಮಾಡಿ ಆದಷ್ಟು ಬೇಗನೆ ಒಂದು ನಿರ್ಣಯ ಕೊಡಿ. 25ನೇ ತಾರೀಕಿಗೆ ಡೇಟ್ ಕೊಟ್ಟಿರ್ತಾರ. ಮಾನ್ಯ ಮುಖ್ಯಮಂತ್ರಿಗಳು ಏಕಾಏಕಿ 1ನೇ ತಾರೀಕು ನವೆಂಬರ್ 1ನೇ ತಾರೀಕು ಪ್ರಾರಂಭ ಮಾಡುವಂತದ್ದು 20ನೇ ತಾರೀಕು ಅಂತ ಆಗ್ರಹ ಮಾಡಿರ್ತಾರ. ಸರ್ ನಿಮ್ಗೆ ಕಬ್ಬು ಬೆಳೆಯುವಂಥದ್ದು ಡೇಟ್ ಗೊತ್ತಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಅಥವಾ ಬೆಳಗಾವಿಯಲ್ಲಿ ಬಾಗಲಕೋಟದಲ್ಲಿ ಯಾವಾಗ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಆಗ್ತದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ಅವ್ರು ಏನ್ ಮಾಡ್ಯಾರ, ಒಟ್ಟಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಅವರೆಲ್ಲ ಒಟ್ಟು ಸುಡ್ಗಸ್ಕೊಂಡು ಹೋಗ್ಬಿಟ್ಟಾರೋ ಹ್ಯಾಂಗ್ ಬಿಟ್ಟಾರೋ ಗೊತ್ತಿಲ್ಲ. ನಮ್ಗೆ ಅಲ್ಲಿ ಹೋಗಿ ಏನು ಹೇಳುವಂತ ಸಂದರ್ಭದಲ್ಲಿ 10 ದಿನಗಳ ಏಕಾಏಕಿ ಗಡಿತ ಮಾಡಿಬಿಟ್ರು. ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ರೈತ ಮುಖಂಡ ಜಗಾಡಕತ್ತೆ ಸರ್. ಹೆಂಗ್ರಿ ಹಿಂಗಾದ್ರ ಏನ್ ನ್ಯಾಯವಾಗಿ ರಾಜ್ಯ ಸರ್ಕಾರದ ಆಗ್ರಹ ನಾ ಹೇಳಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ್ರೆ ಅವರು ತಪ್ಪನಿಗಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿತ್ತು? ಅವರು ಈ ರೀತಿ ಮೊದಲೊಂದು ಹೇಳಿಕೆ ಕೊಡುದು ಆಮೇಲೆ ಮತ್ತೆ 10 ದಿನ ಕಡಿತ ಮಾಡಿ ಹೇಳಿಕೆ ಕೊಡುವಂತದ್ದು ಏನು ಅವಶ್ಯಕತೆ ಇದೆ ಸರ್? ದಯವಿಟ್ಟು ಇದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತಾವೇ ಒಂದು ಉತ್ತರ ಕೊಡಬೇಕು. ಇನ್ನು 2ನೇದಾಗಿ ₹3,500 ಪ್ರತಿ ಟನ್ಗೆ HNT ಹೊರತುಪಡಿಸಿ ಕೊಡ್ರಿ ಅಂತ ಹೇಳ್ತಾ ಇದ್ವಿ. ಇನ್ನು 2ನೇದಾಗಿ 3ನೇದು 14 ದಿವಸ ಬೇಗ ಬಿಲ್ ಕೊಡ್ಬೇಕಂತ ಸರ್ಕಾರದ ಆದೇಶ ಇದೆ ಸರ್. ನಾ ಕೇಳ್ತಾ ಇದ್ದೀನಿ 14 ದಿವಸಕ್ಕೆ ಯಾರು ವಿಜಯಪುರ ಜಿಲ್ಲೆ 10 ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಟ್ಟಾರಂತ ನಾನು ಇವೆಲ್ಲ ಕೇಳ್ತೇವೆ ಸರ್. ಅದು ಬಹಳ ದೊಡ್ಡ ಪಾತ್ರ. ನಾನು ಹೇಳ್ತೇನೆ ಕೇಂದ್ರ ಸರ್ಕಾರದ್ದು ಈಗ ಅವ್ರೇನು ಘೋಷಣೆ ಮಾಡಿದ್ದಾರೆ 3,550 ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. 3,550. ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು 3-4 ಬಗೆ ಅದಾವೆ. ಒಂದು ಸಕ್ಕರೆ ಕಾರ್ಖಾನೆಗಳು ನಾ ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ಮಾತಾಡೋದು ಬಸವೇಶ್ವರ ಶುಗರ್ನಾಗ ST ಪಾರ್ಟ್ ಇಟ್ಕೊಂಡು ನಾವು ಒಳಗೆ ಹೋದಿವಿ. ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟಿದ್ದೀವಿ. ನಮ್ಮದು ರೊಕ್ಕ ವಾಪಸ್ ಬಂದಿಲ್ಲ. ಕೋರ್ಟ್ನಾಗ ನಡೆದ ನಮ್ಮ ಪರಿಸ್ಥಿತಿ ಹೀಗಾಗಿ ನನಗೆ ಯಾವುದೂ ಸಕ್ಕರೆ ಕಾರ್ಖಾನೆಗೆ ನನಗೆ ಒಂದು ಮಾತನ್ನು ಹೇಳ್ತೇನೆ. ಈಗ 2ನೇದಾಗಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೂ ಬಹಳ ಪಾತ್ರ ಬರ್ತದೆ. ಯಾಕಂದ್ರೆ ಸಕ್ಕರೆ ಕಾರ್ಖಾನೆ 2-3 ಥರ ಇದಾವೆ. ಒಂದು ರಿಕವರಿ 10:30 11:30 12 ಈ ಪ್ರಕಾರ ಬರ್ತಾವೆ. ಈಗ ಮಂಡ್ಯದೆಲ್ಲ 9 ಅದ, ನಮ್ಮಲ್ಲಿ 11 11:30 ಇದೆಲ್ಲ ಎವರೇಜ್ ಬರ್ತದೆ ಬೇರೆ ಬೇರೆ ಫ್ಯಾಕ್ಟ್ರಿ.
ನಮ್ಮ ವಿಜಯಪುರ, ಬೆಳಗಾವಿ ಮತ್ತು ಬಾಗಲಕೋಟೆ ಸ್ವಲ್ಪ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಸಿಕ್ಕಿತ್ತು ಸಕ್ಕರೆ ಕಾರ್ಖಾನೆಗಳು ನಮಗೆ ಇಲ್ಲಿ ಬರ್ತಾ ಇದೆ. ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಹಳಿ ಹೋದಾವು, ಸಾಲ ಕೊಟ್ಟು ಹೋಗ್ಯಾವ. ಕೆಲವು ಕಾರ್ಖಾನೆಗಳು ಹೊಸದಾಗಿರ್ತವೆ, ಅವ್ರು ಸಾಲ ಇರ್ತವೆ. ಎರಡನೇದಾಗಿ ಇವತ್ತು ಎಲ್ಲನೂ ಯಾಕೆ ನಾನು ಹೇಳ್ತೇನೆ ಅಂದ್ರೆ ಸ್ವಲ್ಪ ತಿಳ್ಕೊಂಡಿದ್ರೆ ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಪವರ್ ಐತಿ, ಕೆಲವೊಬ್ರಿಗೆ ಪವರ್ ಇಲ್ಲ. ಬರೀ ಶುಗರ್ ಫ್ಯಾಕ್ಟ್ರಿ, ಬರೇ ಕಬ್ಬಿನ ಶುಗರ್ ಆಗಿರೋದ್ರಿಂದ ಅವ್ರ ವಯಬಿಲಿಟಿ ಎಷ್ಟಿದೆ ನನಗೆ ಗೊತ್ತಿಲ್ಲ. ಕೆಲವೊಬ್ರಿಗೆ ಪವರ್ ಅದ, ಇನ್ನು ಕೆಲವೊಬ್ಬರಿಗೆ ಈಗ ಡಿಸ್ಟಿಲರಿ ಎಥನಾಲ್ ಅದ. ಹೀಗೆಲ್ಲನೂ ಕೂಡ ಇರೋದ್ರಿಂದ ಈ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪರವಾಗಿ ಹೇಳ್ತೀವಿ. ಎಲ್ಲಿ ಎಥನಾಲ್ ಇದೆ, ಪವರ್ ಇದೆ. ಪವರ್ ಒಂದು ಸಂದರ್ಭನಾಗ ರೇಟ್ ಚೆನ್ನಾಗಿರ್ತಿತ್ತು, ರೇಟ್ ಪಾಕ್ ಕಡಿಮೆ ಅದ ಬರ್ತಿಲ್ಲ, 2.2 ಇಲ್ಲ ಅಷ್ಟು ಇಲ್ಲ, 2 ಇದೆ ಪವರ್ಗೆ, ಎಥನಾಲ್ಗಿದೆ. ಈಗ ಕೇಂದ್ರ ಸರ್ಕಾರ FRP ನಿವೃತ್ತಿ ಮಾಡೋದು ಕೇಂದ್ರ ಸರ್ಕಾರ. ಇವತ್ತೇನು ನಮ್ಮ ಕಬ್ಬು ಬೆಳೆಗಾರರು, ರೈತರು ವಿಶೇಷವಾಗಿ ವಿಜಯಪುರ, ಬೆಳಗಾವಿ, ಬಾಗಲಕೋಟೆ ಈ 3 ಜಿಲ್ಲೆಗಳು ಇವತ್ತು ಸಕ್ಕರೆ ಕಾರ್ಖಾನೆ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣಿ ಇದ್ದಾರೆ. ಇವತ್ತು ಈ 3 ಸ್ಥಳದಲ್ಲಿ ವಿಶೇಷವಾಗಿ, ಇನ್ನುಳಿದ ಕಡೆ ಕೂಡ ಇರ್ಬೋದು, ಈ 3 ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಕಬ್ಬಿನ ಬೆಲೆ ಸುಮಾರು 3,550 ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದಾರೆ. ವಿಜಯಪುರದಲ್ಲಿ ಇವತ್ತಿನ ಹೋರಾಟದ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀ ಮನಗೂಳಿ ಶ್ರೀಗಳು ವಹಿಸ್ಕೊಂಡಿದ್ದಾರೆ. ಅವರ ಪಾದದಲ್ಲಿ ನನ್ನ ಭಕ್ತಿಪೂರ್ವಕ ನಮಗೆ ಅನುಸರಿಸಿ ಇವತ್ತು ಎಲ್ಲ ವೇದಿಕೆ ಮೇಲೆ ಪಕ್ಷಾತೀತವಾಗಿ ಇವತ್ತು ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಸೇರಿದರು. ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ 3,500 ರೂಪಾಯಿ ಇವತ್ತಿನ ದಿವಸ ಅದು ಹಾರ್ವೆಸ್ಟಿಂಗ್, ಕಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡು ಅದನ್ನು ಬಿಟ್ಟು ನೀವು ಕೊಡಬೇಕಾದ್ರೆ ಸುಮಾರು ಅದೆಲ್ಲ ಹಿಡಿದ್ರೆ 4,500-600 ರೂಪಾಯಿ ಆಗ್ತದೆ. ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂಥವ್ರು, ಬಡವರ ಪರವಾಗಿದ್ದಂಥವ್ರು. ತಮ್ಗೆ ಗೊತ್ತಿದೆ, ಹಿಂದೆ ಒಂದು ಸಲ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಇವತ್ತು ದಿವಸ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ. ರಾಜ್ಯ ಸರ್ಕಾರದಂತ ಕೊಟ್ಟಿದಂಥ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ತುಮಸೂರು ಕೊಟ್ಟಿರೋದನ್ನು ಕುರಿತು ನೋಡಿದ್ರು. ಎಷ್ಟು 400 ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದು ಹೋಗ್ತು. ಪ್ರಕಾಶ್ ಹುಕ್ಕೇರಿ ಅವರು ಕೊಟ್ಟಿದ್ದು ನೋಟಿದ್ದೀವಿ 450 ಕೋಟೆ ನೋಟು ಹೌದಲ್ಲ, 350. ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ. ಒಂದನೇದು ನಿಮಗೆ ಭಾಳ ಸ್ಪಷ್ಟವಾಗಿ ಇವತ್ತು ಸಿಗ್ತದೆ. ಹೇಳಪ್ಪ, ನಾನು ಹೇಳಿದ ನಾನು ಮಾತಾಡಕ್ಕೆ ಕೊಡೋದಿಲ್ಲ. ಈಗ ನೀನು ಹೇಳಿದಲ್ಲ, ನೀನು ಪ್ರಸ್ತಾಪ ಮಾಡಿದ್ರೆ ಹೇಳಬೇಕಾಗ್ತದೆ, ಆರ್ಗ್ಯುಮೆಂಟ್ ಮಾಡೋದಲ್ಲ ನೀವು. ಯಾಕಂದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ, ನಮ್ಮ ಸರ್ಕಾರ ರೈತರ ಪರವಾಗಿದೆ. ನಮ್ಮ ಸರ್ಕಾರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಕಬ್ಬು ಬೆಳೆಗಾರ ಪರವಾಗಿದ್ದೀವಿ ಅನ್ನೋ ಮಾತನ್ನ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಳ್ತೇನೆ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನಾವು ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ನಮಗೆ ಸುದೈವ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಇದ್ದಾರೆ, ನಮ್ಮ ಜಿಲ್ಲೆಯವರಿದ್ದಾರೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗಲಿ, ಸಕ್ಕರೆ ಸಚಿವರಾಗಲಿ, ನಾನಾಗಲಿ, ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ
ತಮ್ಮ ಏನು ಬೇಡಿಕೆಗಳನ್ನ ಇಟ್ಟಿದ್ದೀರಿ ಆ ಎಲ್ಲ ಬೇಡಿಕೆಗಳನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ನಾನು ಉಳಿದಂಥ ಜಿಲ್ಲೆ ತಿಮ್ಮಾಪುರ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಮತ್ತು ಸಕ್ರಿಯ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ. ಎಲ್ಲರೂ ಕೂಡಿ ಇವತ್ತು ಸಹ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂಥ ನಿಮಗೆ ನ್ಯಾಯವನ್ನು ದೊರಕಿಸಿಕೊಡುವಂಥ ಕೆಲಸನ ಮಾಡ್ತೀವಿ. ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರಿ, ನಾನೇನು ಪ್ರಸ್ತಾಪ ಮಾಡಬೇಕಾಗಿಲ್ಲ. ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ. ಈಗ ನಾನು ಪ್ರಸ್ತುತ ಅಲ್ಲ, ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತರೂ ಯಾವುದೂ ಇಲ್ಲ. ಆದರೆ ಅವ್ರು ಕೆಲವೊಂದು ಇದಾವೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ದಯವಿಟ್ಟು ಚೆಕ್ ಮಾಡಿರಿ. ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ ಇಲ್ಲಿ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ ಇವತ್ತು ಎಲ್ಲದು ಹಾಂ ಹಾಂ ರೈತರಿಗಾಗಿ ಅದು 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 ಅದನ್ನು ನೀವು ಡೀಲ್ ಮಾಡಿ. ರೈತರಿಗೆ ಕೊಟ್ಟಿದ್ದಾರೆ, ನಾನು ರೈತರಿಗೆ ನಾನು ಕೊಟ್ಟ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ.